ನಮಸ್ತೆ ರೈತ ಮಿತ್ರರೇ. ಟೊಮೊಟೊ ಬೆಳೆಗಾರ ಸಾಕಷ್ಟು ಜನ ಈಗೇನು ಇದ್ ರೋಗ ಅಂದ್ರೆ ಈ ಸಸಿ ಹಾಕ್ತಷ್ಟಿಗೆ ಸಸಿ ಕತ್ತು ಕೊಳೆ ರೋಗ ಅಂತ ಬರುತ್ತೆ. ಬುಡದ ಹತ್ರ ಇಸಕ್ದಂಗ್ ಆಗ್ಬಿಟ್ಟು ಹಂಗೆ ಬೀಳ್ತಾ ಇರುತ್ತೆ. ಇದು ಏನಕ್ಕೆ ಬರ್ತಾ ಇದೆ ಅಂದ್ರೆ ನೀವು ವಾಟರ್ ಮ್ಯಾನೇಜ್ಮೆಂಟ್ ಕ್ಲೀನ್ ಆಗಿ ಮಾಡ್ತಾ ಇಲ್ಲ. ಯಾಕಂದ್ರೆ ಸಸಿ ಇಡ್ಬೇಕಾದ್ರೆ ಒಂದಿನ ನೆನಕಿರ್ತಾರೆ, ಮತ್ತೆ ನೆಕ್ಸ್ಟ್ ದಿನದಲ್ಲಿ ನೀರ್ ತೊಟ್ಟಿಕೋ ಜಾಗದಲ್ಲಿ ಗಿಡ ಹಾಕಿರ್ತಾರೆ. ಅದ್ ನೆಕ್ಸ್ಟ್ ಏನಾಗುತ್ತಂದ್ರೆ ನೀರು ಆ ಸ್ಟೆಮ್ ಮೇಲೆ ಬೀಳ್ತಾ ಇರುತ್ತೆ. ತೊಟಿಗಿ ಬುಡದ ಹತ್ರನೇ ಒಂಥರ ವೇರಿಯೇಷನ್ ಆಗಿಲ್ದಂಗೆ ಕಾಂಪ್ಯಾಕ್ಟ್ ಸಾಯಿಲ್, ಮತ್ತೆ ನೆಕ್ಸ್ಟ್ ಅದ್ ಸ್ಟೆಮ್ ಮೇಲೆ ನೀರ್ ಬಿದ್ದು ನೈಟ್ ಹೊತ್ತು ಯಾವನ ಬಿಟ್ಟಿರ್ತಾರೆ ತಮ್ ತಗೊಳುತ್ತೆ. ಇದಕ್ಕೆ ನೆಲದಲ್ಲಿ ರೋಗದ ಅಂಶ ಇರುತ್ತೆ ಆಟೋಮೆಟಿಕ್. ಅದೇನ್ ಮಾಡುತ್ತೆ, ಅಟ್ಯಾಕ್ ಈಸಿಯಾಗಿ ಆಗುತ್ತೆ. ಅದು ನೀವೇ ಕ್ಲೈಮೇಟ್, ಸೂಟೇಬಲ್ ಕ್ಲೈಮೇಟ್ ನ ನೀವೇ ಕ್ರಿಯೇಟ್ ಮಾಡ್ತಾ ಇದೀರಾ. ಅದು ಬರಬಾರ್ದಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಸಸಿ ಏನು ನೀರ್ ಬಿದ್ದಿರೋ ಹತ್ರ ಹಾಕಿರ್ತೀರೋ, ನೆಕ್ಸ್ಟ್ 1 or 2 days ಆದ್ಮೇಲೆ ಆ ಡ್ರಿಪ್ ನ ಗಿಡದಿಂದ 6 ಇಂಚು ಗಿಡದಿಂದ 6 ಇಂಚು ಅಥವಾ 7 ಇಂಚು ಹನಿ ತೊಟ್ಟಿಕನ್ನ ದೂರಕ್ಕೆ ಸರಿಸ್ಬೇಕಾಗುತ್ತೆ. ದೂರಕ್ಕೆ ಸರಿಸಿದಾಗ ಅದು ನೀರು ಬುಡದ ಹತ್ರ ಬಿಡಲ್ಲ. ಅಂದ್ರೆ ಯಾವ ತರ ಗೋಣಿ ಚೀಲ ನೆನ್ಕೊಂಡು ಹೋಗುತ್ತೋ ಆ ತರ ದೂರದಿಂದ ಬುಡದ ಹತ್ರ ನೀರು ನೆನ್ಕೊಂಡು ಹೋಗುತ್ತೆ. ಆ ತರ ನಿಮಗೆ ಮಾಡಿದ್ರೆ ಇಳುವರಿನೂ ಜಾಸ್ತಿ ಬರುತ್ತೆ, ನಿಮ್ಗೆ ರೋಗನೂ ಬರೋದಿಲ್ಲ. ಪಕ್ಕ ರೂಟಿಗೆ ಗೊಬ್ಬರ, ನೀವು ಬಿಡೋ ಗೊಬ್ಬರ ಎಲ್ಲ ಹೋಗುತ್ತೆ. ಇದು ನೀವೇನು ವಾಟರ್ ಮ್ಯಾನೇಜ್ಮೆಂಟ್ ಈ ತರ ನೈಟ್ ಸಿಕ್ಕಾಪಟ್ಟೆ ಬಿಡ್ತಾ ಇರ್ತಾರೆ. ನೀವು ಜಾಸ್ತಿ ಹೊತ್ತು ಬಿಸ್ಲೈತೆ ತಂಪೈತೆ ಈ ತರ ಮಾಡ್ಕೊಂಡು, ಬಿಸ್ಲೈತೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ದಿನ ರಾತ್ರಿ ಎಲ್ಲ ಬಿಡ್ತಿರ್ತಾರೆ. ಯಾಕಂದ್ರೆ ಸಣ್ಣ ಗಿಡದ ರೂಟ್ ಜೋನ್ ಎಷ್ಟಿರುತ್ತೆ ಅಂದ್ರೆ ಸ್ವಲ್ಪ ಇರುತ್ತೆ. ರೂಟ್ ಜೋನ್ ನೆನೆದ್ರೆ ಸಾಕಾಗಿರುತ್ತೆ ಅಷ್ಟೇ. ಅದಕ್ಕೆ ಕೆಳಗಡೆಲ್ಲ ನೆನೆದ್ರೆ ಅದು ಹೋಗಿ ಕೆಳಗಡೆಲ್ಲ ನೀರ್ನ ತಾಳಲ್ಲ. ಯಾಕಂದ್ರೆ ಒಂದ್ಸತಿ ನೀರು ಕೆಳಗಡೆ ಆಯ್ತಂದ್ರೆ ಅದು ಮೇಲಕ್ಕೆ ಬರಲ್ಲ, ಸರಿನಾ? ಹಂಗಾಗಿ ಬರೀ ರೂಟ್ ಜೋನ್ ಮಾತ್ರ ನೆನೆಯೋ ತರ ಬಿಡ್ಬೇಕಾಗತ್ತೆ. ಒಂದು 20 ನಿಮಿಷ, ಸ್ವಲ್ಪ ತಂಪಿದ್ರೆ 15 ನಿಮಿಷ, ಇಲ್ಲ ಬಿಸ್ತಿದ್ರೆ ಒಂದ್ ಅರ್ಧ ಗಂಟೆ ಎನಫ್. ಸ್ಟಾರ್ಟಿಂಗ್ ನಲ್ಲಿ ಒಂದ್ ಸ್ವಲ್ಪ ಬೇನೆ ಬಿಡ್ರಿ, ನಡೆಯುತ್ತೆ. ಆಮೇಲೆ ದಿನ ಬಿಡ್ತೇನ ನೆಲಕ್ಕೆ ತಕ್ಕಂತೆ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಸಸಿ ಕೊಳೆ ರೋಗದ ಪೂರ್ಣ ಮಾಹಿತಿ ಯೂಟ್ಯೂಬ್ ಚಾನಲ್ ಹಾಕಿದ್ದೀವಿ. ಅದರ ಲಿಂಕ್ ಹಾಕಿದ್ದೆ ಡಿಸ್ಕ್ರಿಪ್ಷನಲ್ಲಿ.